ಇಷ್ಟೊಂದೆಲ್ಲ ಅಂದ್ರೆ ಕೆಲವ್ರು ಇಷ್ಟೊಂದೆಲ್ಲ ಮಾತಾಡೋರು ಏನಂತಾರೆ, ಇವ್ರು ದೇವ್ರು ನಂಬಲ್ಲ, ದೇವ್ರಂದ್ರೆ ಭಯ ಇಲ್ಲ ಅಂತ. ರಾಜ್ ಬಿ ಶೆಟ್ಟಿ ದೇವ್ರು ನಂಬ್ತಾರ? ನಂಬ್ತೀನಿ. ಓಕೆ. ಬಟ್ ಆದ್ರೆ ಅದು ಬದಲಾಗ್ತಾ ಇರುತ್ತೆ. ಬದಲಾಗ್ತಾ ಇರುತ್ತೆ. ಯಾಕಂದ್ರೆ ಒಂದು ನಂಬಿಕೆ ಕೂಡ ಅಂದ್ರೆ ನಂಬ್ತೀನಿ ಅಂದ್ರೇನೆ ಆ ಪದದ ಅರ್ಥನೇ ಏನಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಒಂದು ಏನ್ ಕರೀತಾರೆ ಅಂದ್ರೆ ನಾನ್ ನೋಡ್ದೆ ಏನನ್ನೋ ಒಂದು ಈಗ ಗಾಳಿ ನಂಬ್ತೀನಿ ಅಂತ ಹೇಳಕ್ಕಾಗಲ್ಲ. ಫೀಲ್ ಮಾಡ್ಬೋದು. ಇಂಟ್ಯೂಷನ್ ಅದು ನಾಟ್ ಅದನ್ ಇರ್ಬೇಕಂತ ಗೊತ್ತಿಲ್ಲ. ಇಲ್ಲ. ಮತ್ತೆ ದೇವ್ರು ಈಗ ಅದು ಕೂಡ ನನ್ನ ಬ್ರೈನ್ ಅಲ್ಲಿ ಇರೋದು, ನನ್ನ ಮೈಂಡ್ ಅಲ್ಲಿ ಇರೋದು. ಅಂದ್ರೆ ನಂಬಿಕೆ ಬ್ರೈನ್ ಅಲ್ಲಿ ಇರೋದು. ಅದನ್ನ ಬಿಟ್ಟು ಇನ್ನೊಂದೇನೋ ಇದೆ, ಅದು ಅನ್ಸುತ್ತೆ, ಅದು ನಂಬ್ತೀನಿ ಅಂತ ಹೇಳಕ್ಕಾಗಲ್ಲ ನನಗೆ. ಕರೆಕ್ಟ್. ಅದು ಬದಲಾಗ್ತಾ ಇರುತ್ತೆ. ಓಕೆ. ಅಂದ್ರೆ ಯಾಕೆ ಸತ್ಯಗಳು ಅಂದ್ರೆ ಅನ್ಫಾರ್ಚುನೇಟ್ಲಿ ನನ್ನೊಬ್ಬ ಮೈಂಡ್ ಅನ್ನು ಬಳಸುವಂತ ಮನುಷ್ಯ ಆದ ಕಾರಣದಿಂದಾಗಿ ಅದೇ ಬದಲಾಗ್ತಾ ಇರುತ್ತೆ. ಅಂದ್ರೆ ಹಾಗಂತ ಇವತ್ತು ಈಶ್ವರ ನಾಳೆ ಹನುಮಂತ ಹಾಗೆ ಹೇಳ್ತಾ ಇಲ್ಲ. ಸೊ ಈ ಮೂಮೆಂಟ್ ಅಲ್ಲಿ ನನಗೆ ಏನ್ ಅನ್ಸುತ್ತೆ ಅದನ್ನ ನಾನ್ ಸತ್ಯ ಅಂತ ಅನ್ಕೋತೀನಿ. ಪರ್ಯಾಯ ಅಂದ್ರೆ ನನ್ಗೆ ನೋಡ್ತಿರ್ತೀನಿ ಅರ್ಥ ಆಗಿಲ್ಲ ಏನು ಅಂತ. ಪರ್ಯಾಯ ಅಂತ ಮಾಡ್ತಾರೆ. ಪರ್ಯಾಯ ಅಂದ್ರೆ ಸೊ ಎಲ್ಲ ತುಂಬಾ ಕಲ್ಚರಲ್ ಹೋಗ್ಬಿಟ್ಟು ಹೌದು, ಬಟ್ ಐ ಲೈಕ್ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಉಡುಪಿಯಲ್ಲಿ ಅಷ್ಟಮಠಗಳಿದೆ. ಸೊ ಅಷ್ಟಮಠಗಳಲ್ಲಿ ಪೂಜೆ ಮಾಡೋದಕ್ಕೆ ಒಂದೊಂದು ಸೆಗ್ಮೆಂಟ್ ಕೊಡ್ತಾರೆ, ಒಂದೊಂದು ಟೈಮ್ ಕೊಡ್ತಾರೆ. ನಂಗೆ ಎಷ್ಟು ವರ್ಷ ಅಂತ ಮರ್ತೋಗಿದೆ, 2 ವರ್ಷ ಏನೋ ಆತರ ಇದೆ. ಸೊ ಅದು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಹೋಗುತ್ತಲ್ವಾ, ದಟ್ ಟ್ರಾನ್ಸಿಷನ್ ಟ್ರಾನ್ಸಿಷನ್ ಇಸ್ ಪರ್ಯಾಯ. ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಂಡು, ನನಗೆ ಗೊತ್ತಿದ್ದ ಹಾಗೆ. ಸೊ ಅದು ಅಂದ್ರೆ ಈ ಮಠದಿಂದ ಆ ಮಠಕ್ಕೆ ಹೋದಾಗ ಒಂದು ಸೆಲೆಬ್ರೇಷನ್. ಸೊ ಅವರೆಲ್ಲ ಇದನ್ನು ಕೂಡ ಅವ್ರಿಗೆ ಬಿಟ್ಕೊಡ್ಬೇಕು. ಮತ್ತೆ ಅವ್ರಿಗೆ ಬರೋದು ಎಲ್ಲರೂ ಇಷ್ಟು ವರ್ಷ ಆದ್ಮೇಲೆ ಮತ್ತೆ 8ನೇ ಮಠಕ್ಕೆ ಬರುತ್ತೆ ಆತರ. ಸೊ ಐ ಥಿಂಕ್ ದಟ್ ಇಸ್ ಪರ್ಯಾಯ. ಸೊ ಆಗ್ಲೇ ಮಂಗಳಾದೇವಿ ಬಗ್ಗೆ ಮಾತಾಡ್ತಿದ್ವಿ, ತಾಯಿ ಬಗ್ಗೆ ಮಾತಾಡ್ತಿದ್ವಿ. ಈ ಥ್ರೂ ಔಟ್ ದ ಕಾನ್ವರ್ಸೇಷನ್ ನೀವು ಹೇಳ್ತಿದ್ವಿ ನಮ್ಮ ತಾಯಿ ಕೆಲ್ಸಕ್ಕೆ ಹೋದ್ರು, ಮತ್ತೆ ತಾಯಿ ಸೊ ರಾಜ್ ಬಿ ಶೆಟ್ಟಿ ಮತ್ತೆ ಅವರ ತಾಯಿ ಸಂಬಂಧ, ಐ ಮೀನ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ವಾಟ್ ಎಕ್ಸಾಕ್ಟ್ಲಿ? ಐ ಥಿಂಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅಂದ್ರೆ ಹೆಚ್ಚಿನ ಸಲ ನಾವು ಬದುಕನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನನ್ನ ಬದುಕು ತುಂಬಾ ಕಾಂಪ್ಲಿಕೇಟ್ ಆದ್ರೆ ಮಾತ್ರ ಅವ್ರಿಗೆ ನಾ ಹೇಳ್ಕೊಳ್ಳಲ್ಲ, ಅವ್ರು ಟೆನ್ಷನ್ ಮಾಡ್ತಾರೆ ಅನ್ನುವಂತ ಸಮಯದಲ್ಲಿ ಮಾತ್ರ. ಇಲ್ಲ ಅಂದ್ರೆ ನಾನು ಎಲ್ಲದನ್ನು ಹೇಳ್ಕೊತೀನಿ, ಏನಾಗ್ತಾ ಇದೆ, ಹೇಗ ಅನಿಸ್ತಾ ಇದೆ ಅದೆಲ್ಲದೂ ಕೂಡ. ಅವರು ಕೂಡ ನಾನು ಹೋದ ತಕ್ಷಣ ಅವರು ಎಲ್ಲದೂ ಕೂಡ ಆ ಬೆಳಿಗ್ಗೆನ ಸಾಯಂಕಾಲ ತನಕ ಏನಾಯ್ತು ಅಥವಾ ನಾನು ಎಷ್ಟು ಟೈಮ್ ಬಿಟ್ಟಾದ್ಮೇಲೆ ಏನಾಯ್ತು ಅದೆಲ್ಲದನ್ನು ಕೂಡ ಹೇಳ್ಕೊತಾರೆ. ಹೇಳ್ಕೊಂಡು ಸೊ ಎಷ್ಟೋ ಸಲ ಐ ಕ್ಯಾನ್ ಕ್ರಿಟಿಕ್ ಹರ್. ನಾನು ತುಂಬಾ ಓಪನ್ ಆಗಿ ಹೇಳ್ಬೋದು, ನೀವು ಯೋಚನೆ ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಅಂತ. ಅವರು ಕೂಡ ನನಗೆ ತುಂಬಾ ಓಪನ್ ಆಗಿ ಹೇಳ್ಬೋದು, ಅಂದ್ರೆ ನೀನೇನೋ ಸರಿ ಮಾಡ್ತಾ ಇಲ್ಲ, ನಂಗೇನೋ ಸರಿ ಕಾಣಿಸ್ತಾ ಇಲ್ಲ ನೀನ್ ಹೇಳ್ತಾ ಇರೋದು ಅಂತ. ಸೊ ನಾವು ಮೊದ್ಲಿಂದ ಕೂಡ ಹಾಗಿದ್ದೀವಿ. ಸೊ ಶೀಸ್ ಸ್ಟ್ರೈಟ್, ನಾನು ಕೂಡ ಅಷ್ಟೇ ಸ್ಟ್ರೈಟ್. ಅಲ್ಲಿ ತಾಯಿಂದನೇ ಆ ಗುಣ ಬಂದಿದ್ದ ಅಂದ್ರೆ ಮೇ ಬಿ ಹೌದು ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ನಾನೊಂದು ಅದೊಂದು ಟಿವಿ ಚಾನಲ್ ಇದಕ್ಕೆ ಶೋಗ್ ಹೋದಾಗ ಮೈಕ್ ಹಿಡ್ದಾಗ ನಂಗೆ ಗೊತ್ತಾಯ್ತು ನಾನು ಇದೇ ರೀತಿ ಮಾತಾಡೋದಲ್ಲ ಅಂತ. ಅವರು ಕೂಡ ಏನು ಮುಚ್ಚು ಮರಿ ಇಲ್ಲದೆ ಸ್ಟ್ರೈಟ್ ಆಗಿ ಹೇಳ್ತಾರೆ ಎಲ್ಲದೂ ಕೂಡ. ಸೊ ಮೇ ಬಿ ತಾಯಿಯಿಂದ ಬಂತು ಅನ್ಸುತ್ತೆ. ನಿಮ್ಮ ತಾಯಿ ನೀವು ಒಟ್ಟಿಗೆ ಹೋಗಿದ್ರು? ಹೌದು, ಒಂದು ಶೋಗ್ ಹೋಗಿದ್ವಿ. ಸೊ ಆಗ ಕೇಳಿದ್ರು ನಿಮ್ ಮಗ ಹೇಗಿದ್ದ ಅಂತ. ನಾನು ಹೇಳ್ತಾ ಇದ್ದೆ ಅದಕ್ಕಿಂತ ಮುಂಚೆ ನನ್ನ ತಾಯಿಗೆ ನಾನು ಚಿಕ್ಕವನಿರ್ಬೇಕಾದ್ರೆ ಏನಾಗ್ಬೇಕಿತ್ತು ಆಸೆ ಅಂತ ಕೇಳಿದ್ರು. ಅದಕ್ಕೆ ನಾ ಹೇಳ್ದೆ ನನ್ನ ತಾಯಿಗೆ ಏನು ಆಸೆನೇ ಇರ್ಲಿಲ್ಲ, ಅವ್ರಿಗೆ ಇದ್ದಿದ್ದು ಒಬ್ಬ ಮನುಷ್ಯ ಆದ್ರೆ ಸಾಕು ಅಂತ. ಸೊ ಆಮೇಲೆ ಅವ್ರು ಬಂದಾಗ ಅವ್ರ ಹತ್ರ ಕೇಳಿದ್ರು, ಅವರು ಅದೇ ಹೇಳಿದ್ರು, ನಾವ್ ಮನುಷ್ಯ ಆದ್ರೆ ಸಾಕು ಅಂತಿದ್ದೆ, ಮತ್ತೆ ಹೊಡಿಯಕ್ಕೆ ಯಾವ್ದಾದ್ರು ಇದು ಕೋಲ್ಗಿಲ್ ಹಿಡ್ಕೊಂಡು ಹೋಗ್ತಾ ಇದ್ರ ಅಂತ. ಇಲ್ಲ ನಾ ಕತ್ತಿನ ಹಿಡ್ಕೊಂಡು ಹೋಗ್ತಿದ್ದೆ ಅಂದ್ರು. ಹೌದು, ಕತ್ತಿ ಹಿಡ್ಕೊಂಡು ಹುಡ್ಸ್ಕೊಂಡ್ ಬರ್ತಾ ಇದ್ರು. ಯಾಕೆ ಅಂತ ಕೇಳಿದ್ರು. ಅಲ್ಲ, ಸಮಾಜಕ್ಕೆ ಸರಿ ಇಲ್ದಿರೋ ಮಗ ಇರ್ಲೇಬಾರ್ದು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲೈಕ್ ಶಿ ವಿಲ್ ನೆವರ್ ಡಿಫೆಂಡ್. ಈಗ ನೀವೇನಾದ್ರು ಬಂದ್ ತಪ್ಪು ಹೇಳಿದ್ರೆ, ನಿಮ್ ಮಗ ಇದ್ ತಪ್ಪು ಮಾಡಿದಾನೆ ಅಂತ ಅವ್ರಿಗೆ ತಪ್ಪು ಅಂತ ಅನ್ಸಿದ್ರೆ ಅವ್ರು ನನ್ನ ಡಿಫೆಂಡ್ ಮಾಡಲ್ಲ, ನನ್ ಕ್ವಶನ್ ಮಾಡ್ತಾರೆ, ಯಾಕೆ ಅವ್ರಿಗೆ ಹಂಗ್ ಮಾಡ್ದೆ ಅಂತ ಕೇಳೋ ತರದಲ್ಲಿ. ಅಲ್ಲ ಬಟ್ ಈಗ ನಂಗೆ ಅಂದ್ರೆ ಸುಮಾರು ಜನ ಫ್ರೆಂಡ್ಸ್ ಇರೋದ್ರಿಂದ, ಟೀಚರ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ, ಟೀಚರ್ಸ್ ಏನಾದ್ರು ಮಕ್ಳಿಗೆ ಬೈದ್ರೆ ಅಮ್ಮಂದಿರ್ ಬಂದು ಟೀಚರ್ಸ್ ಮೇಲೆ ಜಗಳ ಮಾಡೋದು. ನೀವ್ ಹೆಂಗೆ ನಮ್ಮ ಮಗನ್ಗೆ ಬೈದ್ರಿ, ಅವ್ರು ಹೊಡೆದ್ರಿ ಅಂತ. ಸೊ ಎಲ್ಲೋ ಒಂದ್ ಕಡೆ ಐ ಮೀನ್ ಸಾಫ್ಟ್ ಪೇರೆಂಟಿಂಗ್ ಇಸ್ ಅಫೆಕ್ಟಿಂಗ್ ನೆಕ್ಸ್ಟ್ ಜನರೇಷನ್ ಅಂತ ಅನ್ಸುತ್ತಾ? ಸಾಫ್ಟ್ ಪೇರೆಂಟಿಂಗ್ ಇಸ್, ಐ ಲವ್ ಸಾಫ್ಟ್ ಪೇರೆಂಟಿಂಗ್. ಬಟ್ ಆದ್ರೆ ಏನಂದ್ರೆ ಅದ್ರಲ್ಲೊಂದು ಡೀಪ್ ಆದ ಕಮಿಟ್ಮೆಂಟ್ ಇರಬೇಕು. ನೀವು ಮಕ್ಳಿಗೆ ಫೋನ್ ಕೊಟ್ಬಿಟ್ಟು ಆಮೇಲೆ ಸಾಫ್ಟ್ ಪೇರೆಂಟಿಂಗ್ ಮಾಡಕ್ಕಾಗಲ್ಲ. ನೀವ್ ಎಷ್ಟು ಅಟೆಂಟಿವ್ ಇದೀರಾ ಅಂತ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಮಕ್ಳಿಗೆ ನಾವು 1000 ನಮಗ್ ಬೇಕಾದಂಗೆ ನಾವು ಸುಳ್ಳು ಹೇಳಿರ್ತೀವಲ್ವಾ, ನೀವು ನಿಜ ಹೇಳ್ದಾಗ್ಲೂ ಮಕ್ಳು ನಂಬಲ್ಲ. ಕರೆಕ್ಟ್. ಅಂದ್ರೆ ಈಗ ಸಣ್ಣ ಪಾಸಿಟಿವ್ನೆಸ್ ಕಲಿಸ್ತಾ ಇರ್ತೀವಿ, ತಿನ್ನು ಇಲ್ಲಾಂದ್ರೆ ಅಣ್ಣಂಗ್ ಕೊಟ್ಬಿಡ್ತೀನಿ ಅಂತ. ಅಲ್ಲೊಂದು ಅಂದ್ರೆ ನಿನ್ಗೆ ಅಗತ್ಯ ಇಲ್ಲ ಅಂದ್ರೂ ತಿನ್ನು, ಯಾಕಂದ್ರೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲದೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಈ ತರ 1000 ರಾಂಗ್ ಪೇರೆಂಟಿಂಗ್ ಗಳನ್ನ ಮಾಡಿ ಆಮೇಲೆ ನೀವು ಸಾಫ್ಟ್ ಪೇರೆಂಟಿಂಗ್ ಮಾಡ್ತಾ ಇದ್ದಾಗ ಅದು
ಅದು ಗೊತ್ತಿಲ್ಲ ನಂಗೆ. ಅಂದ್ರೆ ನಿಮ್ದು ಅಂತ ಸಾಫ್ಟ್ವೇರ್ ಅಂದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಹಾರ್ಡ್ ಪೇರೆಂಟಿಂಗ್. ಮಕ್ಕಳನ್ನ ಓಕೆ. ಹೊಡಿಬೇಕು ಬಡಿಬೇಕು ಅದನ್ನೆಲ್ಲ ನಾನು ನಂಬಲ್ಲ. ಹ್ಮ್. ಬಟ್ ನೀವು ಅಟೆಂಡ್ ಆಗ್ಬೇಕು, ಮಕ್ಕಳ ಜೊತೆ ಇರ್ಬೇಕು, ನೀವು ಮಕ್ಕಳ ಜೊತೆ ನೋಡ್ಬೇಕು, ಬೆಳಿಬೇಕು. ಸೊ ಹ್ಮ್. ಅದಕ್ಕೋಸ್ಕರ ನಂಗೆ ಅದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಅನ್ಸೋದು. ನಂಗೆ ಗೊತ್ತಿಲ್ಲ, ಅಂದ್ರೆ ನನ್ನ ಪೇರೆಂಟಿಂಗ್ ಬಗ್ಗೆ ಮಾತಾಡೋಕೆ ನಂಗೆ ಎಷ್ಟು ಅರ್ಹತೆ ಇದೆ ಗೊತ್ತಿಲ್ಲ ನಂಗೆ. ಹ್ಮ್. ನಾನು ಜಾಸ್ತಿ ಅಂದ್ರೆ ನಾಯಿಗಳನ್ನ ಪೇರೆಂಟಿಂಗ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಶಾರ್ಟ್ ಟೈಮ್ಗೆ. ಓಕೆ. ಬಟ್ ಬಟ್ ನನಗೇನಾದ್ರೂ ಅವಕಾಶ ಸಿಕ್ಕರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನನಗೆ ಓಕೆ. ಐ ವಿಲ್ ಬಿ ವೆರಿ